ಕಪ್ಪತ್ತಗುಡ್ಡ ವನ್ಯಜೀವಿಧಾಮದ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ನಿಷೇಧಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣೆ ಪತ್ರ ಸಲ್ಲಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯಾದ ಪ್ರತಿಭಟನೆ. ಕಪ್ಪತ್ತಗುಡ್ಡ ವನ್ಯಜೀವಿಧಾಮದ ಪರಿಧಿಯ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ನಿಷೇಧಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಆಕ್ಷೇಪಣೆ ಪತ್ರ ಸಲ್ಲಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯಾದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು. ಕಪ್ಪತ್ತಗುಡ್ಡವನ್ನು ನಾಶ ಮಾಡುತ್ತಿರುವ ಗಣಿಗಾರಿಕೆ ಕಂಪನಿಯವರಿಗೆ ಧಿಕ್ಕಾರ. ಉಳಿಯಲೇಬೇಕು, ಉಳಿಯಲೇಬೇಕು. ಕಪ್ಪತ್ತಗುಡ್ಡವನ್ನು ಹರಾಜಾಕುತ್ತಿರುವಂತಹ ಸರ್ಕಾರಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಉಳಿಸಲೇಬೇಕು. ಕಮಿಷನರ್ ವಂಚಾಯಿಸಿರುವ ಬಂಡವಾಳಶಾಹಿಗಳಿಗೆ ಧಿಕ್ಕಾರ. ಬಂಡವಾಳಶಾಹಿಗಳಿಗೆ ಧಿಕ್ಕಾರ. ಬಂಡವಾಳ ಕಂಪನಿಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಉಳಿಸಲೇಬೇಕು. ಕಪ್ಪತ್ತಗುಡ್ಡ ಉಳಿಸಲೇಬೇಕು. ಮುಂದಿನ ಪೀಳಿಗೆಗೆ ಕಪ್ಪತ್ತಗುಡ್ಡ ಉಳಿಯಲೇಬೇಕು. ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ನಿಷೇಧಿಸುವುದು ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಮಾಡಬೇಕು. ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡಬೇಕು. ಜೊತೆಗೆ ನಮ್ಮ ಹಕ್ಕೊತ್ತಾಯಗಳು ಕಪ್ಪತ್ತಗುಡ್ಡವನ್ನ ಸಂರಕ್ಷಿತ ಪ್ರದೇಶನ ಏನು 10 ಕಿಲೋಮೀಟರ್ ಇದೆ, ಆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಲೇಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ? ನಾನು ಇವತ್ತು ಕರೆದಾಗ ಎಲ್ಲರೂ ಗುರುತಿಲ್ಲಾರ್ದಕ್ಕೆ ನಾನು ಇವತ್ತು ತಮ್ಮ ಇಷ್ಟ. ಇದು ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ನ್ಯೂಸ್ ಪೇಪರು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ಇದು ಮಾಹಿತಿ ಎಲ್ಲರಿಗೂ ಗೊತ್ತಿದೆ. 2 ತಿಂಗಳ ಅವಕಾಶ ಇದೆ. 30 ತಾರೀಕು ಇನ್ನೂ ಅವಕಾಶ ಇದೆ. ಕೇಂದ್ರ ಸರ್ಕಾರಕ್ಕೆ ಯಾರಾದರೂ ಕ್ಲೇಮ್ಸು ಅಬ್ಜೆಕ್ಷನ್ಸು ಹಾಕೋರಿದ್ರೆ ಈಗೂ ಅವಕಾಶ ಇದೆ. ಸೊ ನಮ್ಮ ಕೈಯಲ್ಲಿ ಕೊಟ್ಟರೆ ನಾವು ಫಾರ್ವರ್ಡ್ ಮಾಡ್ತೀವಿ ಅಷ್ಟೇ. ಬಟ್ ಅಲ್ಲಿ ಕರೆಕ್ಟ್ ಅವ್ರಿಗೆ ಅದನ್ನು ಕ್ಲೇಮನ್ನು ಸಲ್ಲಿಸಬೇಕಾಗಿದೆ. ಸೊ ಯಾರ್ಯಾರು ಈಗಾಗಲೇ ಕ್ಲೇಮನ್ನು ಸಲ್ಲಿಸ್ಬೇಕು. ಸೊ ಕೇಂದ್ರ ಸರ್ಕಾರಕ್ಕೆ ತಾವು ಸಲ್ಲಿಸ್ಬೋದು. ಸೊ ಕೇಂದ್ರ ಸರ್ಕಾರ ಅದ್ರ ಮೇಲೆ ಡಿಸಿಷನ್ ಹೆಚ್ಚಿನ ಪ್ರಚಾರ ಕಿಲೋಮೀಟರ್ ಫೈನಲ್ ಮಾಡ್ತೀರಿ ಮಾಡ್ರಿ. ಆ ಕಿಲೋಮೀಟರ್ ಫೈನಲ್ ಆಗತ್ತಾನ 10 ಕಿಲೋಮೀಟರ್ ತನಕ ಅದು ವ್ಯಾಪ್ತಿ ಬರ್ತೈತಿ ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ ಮೇಲೆ ಕೇಂದ್ರ ಸರ್ಕಾರದವರು 4 ದಿಕ್ಕುಗಳಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಅದ್ರ ವ್ಯಾಪ್ತಿ ಇರಬೇಕು. ಎಕೋ ಸೆನ್ಸಿಟಿವ್ ಝೋನ್ ಈಗಾಗಲೇ 1 ಕಿಲೋಮೀಟರ್ ಅದಕ್ಕೆ ತಾವು ಜಯ ಕರ್ನಾಟಕ ಸಂಸ್ಥೆಯವರು ಇವತ್ತ ಕಪ್ಪತ್ತಗುಡ್ಡ ಗಣಿಗಾರಿಕೆ ಕುರಿತು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನಿಸುತ್ತೇವೆ. ಸೊ ಅವರು ಮನವಿ ಏನಿದೆ ಅಂದರೆ ಇದು 10 ಕಿಲೋಮೀಟರ್ ತನಕ ಗಣಿಗಾರಿಕೆಯನ್ನು ನಿಷೇಧಿಸಬೇಕು. ಸೆಂಟ್ರಲ್ ಗೌರ್ಮೆಂಟ್ ಏನು ಪ್ರಿಲಿಮಿನರಿ ನೋಟಿಫಿಕೇಶನ್ ಅಥವಾ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಅದು 10 ಕಿಲೋಮೀಟರ್ ಇಲ್ಲ, ಒಂದೊಂದು ದಿಕ್ಕಿನಲ್ಲಿ 1ರಿಂದ 3 ಕಿಲೋಮೀಟರ್ ತನಕ ಇದೆ. ಅದನ್ನು 10 ಕಿಲೋಮೀಟರ್ ಮಾಡಬೇಕು ಅಂತೇಳಿ ಅವ್ರದ್ದು ಮನವಿ ಇದೆ. ಸೊ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ ಕರಡು ಅಧಿಸೂಚನೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದವ್ರಿಗೆ ಇದನ್ನು ಅಬ್ಜೆಕ್ಷನ್ ಕೊಡಬೇಕು, ನೇರವಾಗಿ ಅವ್ರಿಗೆ ಕೊಡಬೇಕು. ನಮಗೂ ಮುಖ್ಯಮಂತ್ರಿಗಳು ಕಳಿಸಿ ನಾವು ಇದನ್ನು ಫಾರ್ವರ್ಡ್ ಮಾಡ್ತೀವಿ. ಬಟ್ ಅದು ರಿಜಿಸ್ಟರ್ ಆಗಬೇಕು. ಇಂಡಿವಿಜುವಲ್ ಅವರು ಕೇಂದ್ರ ಸರ್ಕಾರದವರು ಅಧಿಸೂಚನೆಯಲ್ಲಿ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮದು ಕ್ಲೇಮ್ ಅಂತ ಅಬ್ಜೆಕ್ಷನ್ಸನ್ನು ದಾಖಲು ಮಾಡಿರಿ. ಸೊ ಕೇಂದ್ರ ಸರ್ಕಾರದವರು ಇದನ್ನು ತಮ್ಮ ಕ್ಲೇಮ್ ಅಥವಾ ಅಬ್ಜೆಕ್ಷನನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ಬೇಕಾದ್ರೆ ಅವುಗಳನ್ನು ಅವರು ಪರಿಶೀಲಿಸ್ತಾರೆ, ಪರಿಗಣಿಸ್ತಾರೆ ಅಂತೇಳಿ ನಾವು ಹೇಳಿದ್ದೀವಿ. ಮತ್ತು ಎರಡನೇದಾಗಿ ಇದ್ರ ಬಗ್ಗೆ ವ್ಯಾಪಕ ಪ್ರಚಾರ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಅಧಿಸೂಚನೆಯನ್ನು ಹೊರಡಿಸಿದವ್ರದ್ದೇ ಇದು ಜವಾಬ್ದಾರಿ ಇರ್ತೈತಿ. ಸೊ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ
ನ್ಯಾಷನಲೈಸ್ ನ್ಯೂಸ್ ಪೇಪರ್ದಲ್ಲಿ ಇದ್ರ ಕುರಿತು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಸಹ ಬಂದಿದೆ. ಇನ್ನೂ 2-3 ದಿನಗಳ ಅವಕಾಶ ಇದೆ. ಸೊ ಎಲ್ಲ ಸಾರ್ವಜನಿಕರು ಮತ್ತು ಯಾರ್ಯಾರು ಹಿತಾಸಕ್ತರದಾರ ಅವರು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ತಮ್ಮ ಅಹವಾಲುಗಳನ್ನು, ಅನಿಸಿಕೆಗಳನ್ನು, ಮನವಿಯನ್ನು ಅಥವಾ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ನ ಹಾಕ್ಲಿಕ್ಕೆ ಇನ್ನೂ ಅವಕಾಶ ಇದೆ. ಸೊ ಎಲ್ಲರೂ ಇದರಲ್ಲಿ ಹಾಕ್ಬೇಕಂತೇಳಿ ನಾವು ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಇಲ್ಲ ಈ ಅಧಿಸೂಚನೆಯನ್ನು ಯಾರು ಹೊರಡಿಸಿರ್ತಾರ ಅವರೇ ಇದನ್ನು ಫೈನಲ್ ಮಾಡ್ಬೇಕು. ಅವರು 1 ಕಿಲೋಮೀಟ್ರ್ ಮಾಡ್ಯಾರ, 10 ಕಿಲೋಮೀಟ್ರ್ ಮಾಡ್ಯಾರ ಅನ್ನೋದನ್ನು ಕೇಂದ್ರ ಸರ್ಕಾರನೇ ಇದನ್ನು ಪರಿಸರ ಇಲಾಖೆಯಿಂದ ಆಗಿದೆ. 1 ಕಿಲೋಮೀಟ್ರ್ ಬೇಡ, 10 ಕಿಲೋಮೀಟ್ರ್ ಬೇಕಾ ಅಂತೇಳಿ ತಾವಾಗಲಿ ಬೇರೆ ಯಾರೇ ಹೇಳಿದರು ಇದನ್ನು ಸೆಂಟ್ರಲ್ ಗೌರ್ಮೆಂಟ್ದವರು ಅಧಿಸೂಚನೆಯಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಅಡ್ರೆಸ್ಗೆ ಅವರ ಮನವಿ ಮತ್ತು ಅಹವಾಲನ್ನು ಸಲ್ಲಿಸ್ಬೇಕು. ಅದನ್ನೇ ಯಾರ್ಯಾರು ಏನೇನು ಕ್ಲೇಮ್ಸ್ ಅಥವಾ ಏನಾದರೂ ತಪ್ಪಾಗಿದೆ ಅಧಿಸೂಚನೆ ಅದು ದಟ್ ಇಸ್ ಅ ಕರಡು, ಫೈನಲ್ ಅಲ್ಲ, ಪ್ರಿಲಿಮಿನರಿ ನೋಟಿಫಿಕೇಶನ್. ಫೈನಲ್ ಹಾಕಿದ ಮೊದಲು ಎಲ್ಲರ ಕಡೆಯಿಂದ ಅವರು ಅಬ್ಜೆಕ್ಷನ್ಸ್ನ ಕಾಲ್ ಫಾರ್ ಮಾಡ್ಯಾರ. ಯಾರ್ಯಾರು ತಮ್ಮದು ಅಬ್ಜೆಕ್ಷನ್ ಐತಲ್ಲ ಕೇಂದ್ರದ ಪರಿಸರ ಇಲಾಖೆಗೆ ತಮ್ಮ ಅಬ್ಜೆಕ್ಷನ್ಸನ್ನು ಹಾಕಿದರೆ ಇಲ್ಲ 1 ಇಲ್ಲ 10 ಇರಬೇಕಾಗಿತ್ತು ಅಂತೇಳಿ ಅಬ್ಜೆಕ್ಷನ್ಸ್ ಹಾಕಿದಾಗ ಕೇಂದ್ರ ಪರಿಸರ ಇಲಾಖೆ ಮತ್ತೊಂದು ಸಲ ಅದನ್ನು ಪರಿಶೀಲಿಸಿ ಅಂತಿಮ ನಿರ್ಧಾರವನ್ನು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೈಗೊಳ್ತದೆ. ಜಿಲ್ಲಾಡಳಿತದಿಂದ ಏನಾದರೂ ಅವರಿಗೆ ವಾಪಸ್ ನೋ, ಇಲ್ಲ ನಮ್ಮದಿಲ್ಲ. ವಿ ಆರ್ ಪಾರ್ಟ್ ಆಫ್ ದ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಏನು ಅಧಿಸೂಚನೆ ಹೊರಡಿಸಿ ಅದು ಸಾರ್ವಜನಿಕರಿಗೆ ಅಹವಾಲನ್ನು ಹಾಕ್ಲಿಕ್ಕಿರೋದು. ಸಾರ್ವಜನಿಕರು ಅದಕ್ಕೆ ಅಹವಾಲುಗಳನ್ನು ಹಾಕಿ ಸರ್ಕಾರ ಹೌದು. ಸರ್ಕಾರ ಜಿಲ್ಲಾಡಳಿತ ಏನೋ ಅಬ್ಜೆಕ್ಷನ್ ಮಾಡೋಂಗಿಲ್ಲ ಸರ್ ಅದಕ್ಕೆ. ನಮ್ಮ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದೆ. ಅದನ್ನು ಅವರು ಪರಿಶೀಲಿಸಿ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರಗಳಿಂದನೇ ಇದು ಅನುಮೋದಿತ ಆಗಿದ್ದು ಕೇಂದ್ರ ಸರ್ಕಾರದಿಂದ ಅಂತಿಮ ನೋಟಿಫಿಕೇಶನ್ ಆಗೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಸಾರ್ವಜನಿಕರು ಅವರವರ ಅಹವಾಲುಗಳನ್ನು ಸಲ್ಲಿಸ್ಬೋದು. ನಮ್ಗೆ ಯಾರು ಅಹವಾಲುಗಳನ್ನು ಸಲ್ಲಿಸಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೊಟ್ಟು ಕಳಿಸ್ತೀವಿ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಏನು ಇದು ರಾಜ್ಯ ಸರ್ಕಾರಕ್ಕೆ ಕೇಳಬೇಕು, ರಾಜ್ಯ ಸರ್ಕಾರಕ್ಕೆ ಕೇಳಬೇಕು. ಇದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದು ಪರಿಸರ ಇಲಾಖೆದು ಬರ್ತೈತಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಏನು ಕಮ್ಯುನಿಕೇಷನ್ ಆಗಿದೆ ಅನ್ನೋದು ನಮ್ಮ ಜಿಲ್ಲಾಡಳಿತಕ್ಕೆ ಮಾಹಿತಿ ಇರೋದಿಲ್ಲ. ಈಗ ಆಲ್ರೆಡಿ ಎಲ್ಲ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಮತ್ತು ಬೇರೆ ಬೇರೆ ಈಗ ಅದು ಏನಿದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯು ಎಷ್ಟು ಕಿಲೋಮೀಟ್ರದಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಇರಬೇಕು ಅನ್ನೋದನ್ನ ಅಂತಿಮಗೊಳಿಸ್ತೈತಿ. ಯಾರೇ ಆದರೂ ತಕರಾರುಗಳಿದ್ದರೆ ದಯಮಾಡಿ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಅವರು ತಮ್ಮ ಮನವಿ ಅಹವಾಲುಗಳನ್ನು ಸಲ್ಲಿಸಬೇಕು. ಕೇಂದ್ರ ಸರ್ಕಾರ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಫೈನಲ್ ನೋಟಿಫಿಕೇಷನನ್ನು ಮಾಡ್ತೈತಿ. ತಾವ್ಯಾರಾದ್ರೂ ನಮಗೆ ಮನವಿ ಕೊಟ್ಟರೆ ನಾವು ಅಲ್ಲಿಗೆ ನಾವು ಇದನ್ನು ಕಳಿಸ್ತೀವಿ. ಇದು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಕಿಲೋಮೀಟರ್ ಇಲ್ಲ ಈ ಅಧಿಸೂಚನೆ ಕೇಂದ್ರ ಸರ್ಕಾರದಿಂದ ಆಗಿರೋದ್ರಿಂದ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಈ ಅಧಿಸೂಚನೆ ಬಗ್ಗೆ ಮನವಿ, ಅಹವಾಲು, ಕ್ಲೇಮ್ಸ್, ಆಬ್ಜೆಕ್ಷನ್ಸ್ ಇದ್ದರೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಕೊಡಬೇಕಂತ ಹೇಳಿದ್ದಾರೆ. ಯಾರೇ ತಕರಾರುಗಳು, ಮನವಿಗಳು ಇದ್ದರೆ ಅದನ್ನು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಮಾತ್ರ ಕೊಡಬೇಕು. ಇದರಲ್ಲಿ ನಾವು ರಾಜ್ಯ ಸರ್ಕಾರ ಮಧ್ಯವರ್ತಿಗಳು ಇಲ್ಲ, ಡೈರೆಕ್ಟ್ ಕೇಂದ್ರ ಸರ್ಕಾರಕ್ಕೆ ಅಹವಾಲುಗಳನ್ನು, ಮನವಿಗಳನ್ನು ಕೊಡ್ಬೋದು. ತಾವು ದಯಮಾಡಿ ಅಲ್ಲಿ ತಮಗೆ ಯಾರಾದರೂ ಕೇಳಿದ್ರು ಸಹ ಆ ಗೆಜೆಟ್ ನೋಟಿಫಿಕೇಷನಲ್ಲಿ ಸ್ಪಷ್ಟವಾಗಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಅಡ್ರೆಸ್ನ ಯಾವ ಕೊಟ್ಟಿದ್ದಾರೆ ಅಲ್ಲಿಗೆ ತಾವು ಮನವಿ ಅಹವಾಲುಗಳನ್ನು ಸಲ್ಲಿಸಬೇಕು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡವನ್ನು ಸದ್ದಿಲ್ಲದೆ ಏನು ಒಂದು ಕಬಳಿಸುವಂಥ ಹುನ್ನಾರ ನಡೆದಿದೆ. ಯಾಕಂತಂದರೆ ಕೇಂದ್ರದ ಪರಿಸರ ಇಲಾಖೆಯವರು ಒಂದು ಅಧಿಸೂಚನೆ ಹೊರಡಿಸ್ತಾರೆ ಸೆಪ್ಟೆಂಬರ್ 30ಕ್ಕೆ. ವನ್ಯಜೀವಿ ಧಾಮದಲ್ಲಿ ಏನೇ ಗಣಿಗಾರಿಕೆ ನಡೆದರೂ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೀಬಾರ್ದು ಅಂತೇಳಿ ಇದನ್ನು ಎತ್ತಿಡಿದಂಥ ಹೈಕೋರ್ಟ್ ಕೂಡ ಇದೆ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಯಾರಿಗೇನು ಗೊತ್ತಿಲ್ಲಾರ್ದಂಗೆ ಗೌಪ್ಯವಾಗಿ ಒಂದು ಅಧಿಸೂಚನೆ ಹೊರಡಿಸೈತಿ. ಏನಂತಂದರೆ ಕಪ್ಪತಗುಡ್ಡದ ವ್ಯಾಪ್ತಿಯನ್ನು 1 ಕಿಲೋಮೀಟರ್ಗೆ ಇಳಿಸಿದ್ದಾರೆ. ಈ 60 ದಿನಗಳಲ್ಲಿ ಯಾರೂ ಆಕ್ಷೇಪಣೆ ಸಲ್ಲಿಸದೇ ಇದ್ದರೆ ಅದನ್ನು 1 ಕಿಲೋಮೀಟರ್ ಮಾಡಿ ಬಂಡವಾಳಶಾಹಿಗಳ ಪರವಾಗಿ, ಈ ಬಲ್ಡೋಟ ಕಂಪ್ನಿಗಳ ಪರವಾಗಿ ಇವರು ಒಂದು ಆದೇಶ ಹೊರಡಿಸುವ ಹುನ್ನಾರ ನಡೆದಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಏನು ಇದು ಗೌಪ್ಯವಾಗಿ ನಡೆದಿರೋಂಥದ್ದು ಇದು ಆಗಬಾರ್ದು. ಬಹಿರಂಗವಾಗಿ ಎಲ್ಲ ಪರಿಸರವಾದಿಗಳನ್ನು, ಮಠಾಧೀಶರನ್ನು, ಸಂಘ ಸಂಸ್ಥೆಗಳನ್ನು ಕರೆಸಿ ಕಪ್ಪತಗುಡ್ಡವನ ವ್ಯಾಪ್ತಿಯನ್ನು 1 ಕಿಲೋಮೀಟರ್ಗೆ ಇಳಿಸಬಾರ್ದು ಚರ್ಚೆ ಆಗಬೇಕು. ಆಮೇಲೆ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಸ್ಪಷ್ಟ ಕಾನೂನು ಇದೆ. ಎಲ್ಲೆಲ್ಲಿ ವನ್ಯಜೀವಿ ಧಾಮ ಇದೆ ಅಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಗಣಿಗಾರಿಕೆ ಪರವಾನಗಿ ಇಲ್ಲ. ಹಾಗಾಗಿ ಕಪ್ಪತಗುಡ್ಡದಲ್ಲಿ ಪರವಾನಗಿ ಕೊಡಬಾರ್ದು ಅಂತ ನಾವು ಒತ್ತಾಯಿಸ್ತೇವೆ. ಸರ್, ಇದು ಸ್ಪಷ್ಟವಾಗಿ ಗಣಿಗಾರಿಕೆ ಕಂಪ್ನಿಗಳ ಲಾಬಿ ಇನ್ನೂವರೆಗೂ RMML ಅಂದರೆ ಬಲ್ಡೋಟ ಕಂಪನಿಯ ಒಂದು ಅರ್ಜಿ 2023ರಿಂದ ಇನ್ನೂವರೆಗೂ ರಾಜ್ಯ ಸರ್ಕಾರದಲ್ಲಿ ಹಾಗೆ ಪೆಂಡಿಂಗ್ನ ಇಟ್ಕೊಂಡಾರ. ಇದನ್ನು ಮಾಡ್ರಿ ಅಂತೇಳಿ ಒಳ ಮಾರ್ಗದಲ್ಲಿ ರಾಜಕಾರಣಿಗಳು ಇದ್ದಾರೆ ಸರ್. ಈ ಹಿಂದಿಂದಂತ MP ಅವರು, ಉದಾಸಿಯವರು ಒಂದು ಪತ್ರ ಬರೆದಾರ. ಆಮೇಲೆ ಈ ಹಿಂದಿರುವಂಥ ಒಂದು ಹಾವೇರಿ ಜಿಲ್ಲೆಯ ಒಬ್ಬ MLA ಕೂಡ ಪತ್ರ ಬರೆದಿದ್ದಾರೆ ಸರ್.
ಹಾಗಾಗಿ ಒಂದು ರಾಜಕಾರಣಿಗಳ ಒತ್ತಡ, ಬಂಡವಾಳಶಾಹಿಗಳ ಒತ್ತಡದಿಂದ ಕಪ್ಪತ್ತಗೂಡ ಕಬಳಿಸುವ ಯತ್ನ ನಡೆದಿದೆ ಸರ್. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಕಪ್ಪತ್ತಗೂಡ ಉಳಿಬೇಕಂತೇಳಿ ನಮ್ಮ ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ಅಕಸ್ಮಾತ್ ಇವರೇನಾದ್ರೂ ಕಬಳಿಸುವ ಯತ್ನ ಆದಂತಂದ್ರೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೆ ಏನೇ ಹೊಣೆ ಆದರೂ ರಾಜ್ಯ ಸರ್ಕಾರವೇ ನೇರ ಹೊಣೆ, ಕೇಂದ್ರ ಸರ್ಕಾರವೇ ನೇರ ಹೊಣೆ ಆಗುತ್ತೆ.